ಆರಂಭದಿಂದ ಈ ಕ್ಷಣದವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ನಾವೊಂದ್ಸರಿ ರೀಕಾಲ್ ಮಾಡ್ಕೊಂಡು ಹೋಗೋಣ. ದರ್ಶನ್ಗೆ ಆಗಿದ್ದೇನು? ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾರೆ. ಜೂನ್ 8ನೇ ತಾರೀಕು ನಡೆದಂತಹ ಘಟನೆ. ಜೂನ್ 11ನೇ ತಾರೀಕು ಮೈಸೂರಿನಲ್ಲಿ ದರ್ಶನ್ ಬಂಧನ ಆಗುತ್ತೆ. ತದನಂತರ ಜೂನ್ 22ನೇ ತಾರೀಕು ದರ್ಶನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಜೂನ್ 22ನೇ ತಾರೀಕೆ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಕಳಿಸಲಾಗುತ್ತೆ. ಅದಾದ ಮೇಲೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಯಿತು. ಈತನಿಗೆ ಹೇಗೆ ರಾಜಾತಿಥ್ಯ ಜೈಲಲ್ಲಿ ಅನ್ನುವಂತ ಪ್ರಶ್ನೆ ಎದ್ದೇಳಿತು. ಆಗಸ್ಟ್ 29ನೇ ತಾರೀಕು ಬೆಂಗಳೂರಿನಿಂದ ಇದೇ ರಾಜಾತಿಥ್ಯದ ವಿಚಾರವಾಗಿ ನೇರವಾಗಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಯಿತು. ಬಳ್ಳಾರಿ ಜೈಲಿನ ಸೆರೆಮನೆ ವಾಸಕ್ಕೆ ದರ್ಶನ್ ಸುಸ್ತು. ತದನಂತರ ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲದೆ ಸೆಲ್ಲಲ್ಲಿ ಪರದಾಡುವಂತಹ ಪರಿಸ್ಥಿತಿ ಆರೋಪಿ ನಟ ದರ್ಶನ್ಗೆ. ಸೆಪ್ಟೆಂಬರ್ 2ನೇ ತಾರೀಕು ದರ್ಶನ್ಗೆ ಸರ್ಜಿಕಲ್ ಚೇರ್ನ ಭಾಗ್ಯ ಸಿಕ್ತು. ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಬೇಡಿಕೆ ಇಟ್ಟಿದ್ರು, ಅದು ಸಿಕ್ತು. ಅದಾದ ನಂತರ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೆನ್ನು ನೋವು ಉಲ್ಬಣ ಆಯಿತು. ಬೆನ್ನು ನೋವು ನಿರಂತರವಾಗಿ ಕಾಡೋಕೆ ಆರಂಭ ಆಯಿತು. ದರ್ಶನ್ಗೆ ಕೂರೋದಕ್ಕೆ ಏಳೋದಕ್ಕೆ ಭಾರಿ ಸಮಸ್ಯೆ ಆಯಿತು. ಹೀಗಾಗಿ ಮತ್ತೊಂದು ಬೇಡಿಕೆ ಇಡ್ತಾರೆ. ಚಿಕಿತ್ಸೆಗಾಗಿ ಅಧಿಕಾರಿಗಳ ಬಳಿ ದರ್ಶನ್ ಗೋಗರಿಯುತ್ತಾರೆ. ನನಗೆ ಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ದರ್ಶನ್ಗೆ ಬೆನ್ನಿನ L1 ಹಾಗೂ L5 ಭಾಗದಲ್ಲಿ ತೀವ್ರ ನೋವಿರೋದು ಗೊತ್ತಾಗುತ್ತೆ. ಅವರು ಆ ಬೆನ್ನು ನೋವಿನ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹೀಗಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ವೈದ್ಯರು ಸಲಹೆಯನ್ನ ನೀಡ್ತಾರೆ. ಮೆಡಿಕಲ್ ಬೆಡ್ ದಿಂಬನ್ನ ನೀಡಿದ್ರು ಸ್ಥಳೀಯ ವೈದ್ಯರು ಸುಧಾರಿಸಿಕೊಳ್ಳಿ ಅಂತ. 30ನೇ ತಾರೀಕು ಹೈಕೋರ್ಟ್ ಇಂದ ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಅಕ್ಟೋಬರ್ 30ನೇ ತಾರೀಕು ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಕಾರಣ ಇವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಸೊ 30ನೇ ತಾರೀಕೆ ಬಳ್ಳಾರಿ ಜೈಲಿಂದ ದರ್ಶನ್ ಬಿಡುಗಡೆ ಆಗ್ತಾರೆ. ಅಲ್ಲಿಂದ ನೇರವಾಗಿ ಹೊಸಕೆರೆ ಹಳ್ಳಿ ಮನೆಗೆ ಬರ್ತಾರೆ. ನವೆಂಬರ್ 1ನೇ ತಾರೀಕು BGS ಆಸ್ಪತ್ರೆಗೆ ದರ್ಶನ್ ದಾಖಲಾಗ್ತಾರೆ. ನವೆಂಬರ್ 1ರಿಂದಲೂ ಕೂಡ ದರ್ಶನ್ಗೆ ವೈದ್ಯರು ಈಗ ಫಿಸಿಯೋಥೆರಪಿಯನ್ನ ಕೊಡ್ತಾ ಇದ್ದಾರೆ ಈ ಕ್ಷಣದವರೆಗೂ. ಸೊ ಇದಾದ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದಾಗುತ್ತಾ ಅನ್ನೋದು ಒಂದು ಕಡೆ ಆದ್ರೆ ರೆಗ್ಯುಲರ್ ಬೇಲ್ ವಿಚಾರಣೆಯೂ ಕೂಡ ನಡೆದಿದೆ. ಹೀಗೆ ದರ್ಶನ್ನ ವಿಚಾರವಾಗಿ ದರ್ಶನ್ಗೆ ನಾನಾ ರೀತಿಯ ಕಂಟಕಗಳು ಕಾಡ್ತಾ ಇದೆ. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ, ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫೇಕ್ಸ್. ರೆಗ್ಯುಲರ್ ಬೇಲ್ಗೆ ಮುಂದುವರಿದ ಸರ್ಕಸ್. ಹೆಲ್ತ್ ಕೈ ಕೊಟ್ಟಿದೆ ಅಂತ ಬೇಲ್ ಪಡೆದ ದರ್ಶನ್ಗೆ ಇಷ್ಟೊತ್ತಿಗೆ ಆಪರೇಷನ್ ಮುಗಿಬೇಕಿತ್ತು. ಆದ್ರೆ ಬೇಲ್ ಅವಧಿ ಮುಗಿಯೋದಕ್ಕೆ ಬಂದರೂ ಸಾರಥಿಗೆ ಯಾವುದೇ ಆಪರೇಷನ್ ಆಗಿಲ್ಲ. ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಫೈಟ್ ಮಾಡ್ತಾ ಇರೋ ದರ್ಶನ್ಗೆ ಆಪರೇಷನ್ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ಸಾರಥಿ ಇದ್ದಾನೆ. ಸೋಮವಾರವೇ VGS ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ ಇದೆ. ಆಪರೇಷನ್ ನಡೆಯದೇ ಇದ್ರೆ ಮತ್ತೆ ದರ್ಶನ್ ಜೈಲ್ ಪಾಲಾಗೋ ಅಪಾಯವು ಹೆಚ್ಚಾಗಿದೆ. ಸೋಮವಾರ ಆಪರೇಷನ್ ಮಾಡುವ ಸಾಧ್ಯತೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ವೈದ್ಯಕೀಯ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸಿಲ್ಲ. ಹೀಗಿರುವಾಗ ದರ್ಶನ್ಗೆ ಕ್ಷಣಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್, ಇನ್ನೊಂದೆಡೆ ಮಧ್ಯಂತರ ಬೇಲ್ಗೆ 2 ದಿನ ಬಾಕಿ ಉಳಿದಿದೆ. ಮತ್ತೊಂದೆಡೆ ಆಪರೇಷನ್ ಟೆನ್ಷನ್. ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಈ ಬಗ್ಗೆ ಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಕೋರ್ಟ್ ಏನ್ ಆದೇಶ ನೀಡುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ದರ್ಶನ್ ಇದ್ದಾನೆ. ಆಪರೇಷನ್ ಆಗಿ ಬೇಲ್ ರದ್ದಾದರೆ ಜೈಲಿಗೆ ಹೋಗುವಂತಾದ್ರೆ ಏನ್ ಮಾಡುದು ಅನ್ನೋದು ದರ್ಶನ್ ತಲೆ ಕೆಡಿಸಿದೆ. ಈಗ ಸೋಮವಾರ ವೈದ್ಯರು ತೆಗೆದುಕೊಳ್ಳುವ ಕ್ರಮದ ಮೇಲೆ ದರ್ಶನ್ ಭವಿಷ್ಯ ತೀರ್ಮಾನ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರಂಭದಿಂದ ಈ ಕ್ಷಣದವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ನಾವೊಂದ್ಸರಿ ರೀಕಾಲ್ ಮಾಡ್ಕೊಂಡು ಹೋಗೋಣ. ದರ್ಶನ್ಗೆ ಆಗಿದ್ದೇನು? ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾರೆ. ಜೂನ್ 8ನೇ ತಾರೀಕು ನಡೆದಂತಹ ಘಟನೆ. ಜೂನ್ 11ನೇ ತಾರೀಕು ಮೈಸೂರಿನಲ್ಲಿ ದರ್ಶನ್ ಬಂಧನ ಆಗುತ್ತೆ. ತದನಂತರ ಜೂನ್ 22ನೇ ತಾರೀಕು ದರ್ಶನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಜೂನ್ 22ನೇ ತಾರೀಕೆ
ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಕಳಿಸಲಾಗುತ್ತೆ. ಅದಾದ ಮೇಲೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಯಿತು. ಈತನಿಗೆ ಹೇಗೆ ರಾಜಾತಿಥ್ಯ ಜೈಲಲ್ಲಿ ಅನ್ನುವಂತ ಪ್ರಶ್ನೆ ಎದ್ದೇಳಿತು. ಆಗಸ್ಟ್ 29ನೇ ತಾರೀಕು ಬೆಂಗಳೂರಿನಿಂದ ಇದೇ ರಾಜಾತಿಥ್ಯದ ವಿಚಾರವಾಗಿ ನೇರವಾಗಿ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಯಿತು. ಬಳ್ಳಾರಿ ಜೈಲಿನ ಸೆರೆಮನೆ ವಾಸಕ್ಕೆ ದರ್ಶನ್ ಸುಸ್ತು. ತದನಂತರ ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲದೆ ಸೆಲ್ಲಲ್ಲಿ ಪರದಾಡುವಂತಹ ಪರಿಸ್ಥಿತಿ ಆರೋಪಿ ನಟ ದರ್ಶನ್ಗೆ. ಸೆಪ್ಟೆಂಬರ್ 2ನೇ ತಾರೀಕು ದರ್ಶನ್ಗೆ ಸರ್ಜಿಕಲ್ ಚೇರ್ನ ಭಾಗ್ಯ ಸಿಕ್ತು. ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಬೇಡಿಕೆ ಇಟ್ಟಿದ್ರು, ಅದು ಸಿಕ್ತು. ಅದಾದ ನಂತರ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೆನ್ನು ನೋವು ಉಲ್ಬಣ ಆಯಿತು. ಬೆನ್ನು ನೋವು ನಿರಂತರವಾಗಿ ಕಾಡೋಕೆ ಆರಂಭ ಆಯಿತು. ದರ್ಶನ್ಗೆ ಕೂರೋದಕ್ಕೆ ಏಳೋದಕ್ಕೆ ಭಾರಿ ಸಮಸ್ಯೆ ಆಯಿತು. ಹೀಗಾಗಿ ಮತ್ತೊಂದು ಬೇಡಿಕೆ ಇಡ್ತಾರೆ. ಚಿಕಿತ್ಸೆಗಾಗಿ ಅಧಿಕಾರಿಗಳ ಬಳಿ ದರ್ಶನ್ ಗೋಗರಿಯುತ್ತಾರೆ. ನನಗೆ ಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ದರ್ಶನ್ಗೆ ಬೆನ್ನಿನ L1 ಹಾಗೂ L5 ಭಾಗದಲ್ಲಿ ತೀವ್ರ ನೋವಿರೋದು ಗೊತ್ತಾಗುತ್ತೆ. ಅವರು ಆ ಬೆನ್ನು ನೋವಿನ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹೀಗಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ವೈದ್ಯರು ಸಲಹೆಯನ್ನ ನೀಡ್ತಾರೆ. ಮೆಡಿಕಲ್ ಬೆಡ್ ದಿಂಬನ್ನ ನೀಡಿದ್ರು ಸ್ಥಳೀಯ ವೈದ್ಯರು ಸುಧಾರಿಸಿಕೊಳ್ಳಿ ಅಂತ. 30ನೇ ತಾರೀಕು ಹೈಕೋರ್ಟ್ ಇಂದ ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಅಕ್ಟೋಬರ್ 30ನೇ ತಾರೀಕು ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಕಾರಣ ಇವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಸೊ 30ನೇ ತಾರೀಕೆ ಬಳ್ಳಾರಿ ಜೈಲಿಂದ ದರ್ಶನ್ ಬಿಡುಗಡೆ ಆಗ್ತಾರೆ. ಅಲ್ಲಿಂದ ನೇರವಾಗಿ ಹೊಸಕೆರೆ ಹಳ್ಳಿ ಮನೆಗೆ ಬರ್ತಾರೆ. ನವೆಂಬರ್ 1ನೇ ತಾರೀಕು BGS ಆಸ್ಪತ್ರೆಗೆ ದರ್ಶನ್ ದಾಖಲಾಗ್ತಾರೆ. ನವೆಂಬರ್ 1ರಿಂದಲೂ ಕೂಡ ದರ್ಶನ್ಗೆ ವೈದ್ಯರು ಈಗ ಫಿಸಿಯೋಥೆರಪಿಯನ್ನ ಕೊಡ್ತಾ ಇದ್ದಾರೆ ಈ ಕ್ಷಣದವರೆಗೂ. ಸೊ ಇದಾದ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದಾಗುತ್ತಾ ಅನ್ನೋದು ಒಂದು ಕಡೆ ಆದ್ರೆ ರೆಗ್ಯುಲರ್ ಬೇಲ್ ವಿಚಾರಣೆಯೂ ಕೂಡ ನಡೆದಿದೆ. ಹೀಗೆ ದರ್ಶನ್ನ ವಿಚಾರವಾಗಿ ದರ್ಶನ್ಗೆ ನಾನಾ ರೀತಿಯ ಕಂಟಕಗಳು ಕಾಡ್ತಾ ಇದೆ. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ, ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್. ರೆಗ್ಯುಲರ್ ಬೇಲ್ಗೆ ಮುಂದುವರಿದ ಸರ್ಕಸ್. ಹೆಲ್ತ್ ಕೈ ಕೊಟ್ಟಿದೆ ಅಂತ ಬೇಲ್ ಪಡೆದ ದರ್ಶನ್ಗೆ ಇಷ್ಟೊತ್ತಿಗೆ ಆಪರೇಷನ್ ಮುಗಿಬೇಕಿತ್ತು. ಆದ್ರೆ ಬೇಲ್ ಅವಧಿ ಮುಗಿಯೋದಕ್ಕೆ ಬಂದರೂ ಸಾರಥಿಗೆ ಯಾವುದೇ ಆಪರೇಷನ್ ಆಗಿಲ್ಲ. ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಫೈಟ್ ಮಾಡ್ತಾ ಇರೋ ದರ್ಶನ್ಗೆ ಆಪರೇಷನ್ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ಸಾರಥಿ ಇದ್ದಾನೆ. ಸೋಮವಾರವೇ BGS ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ ಇದೆ. ಆಪರೇಷನ್ ನಡೆಯದೇ ಇದ್ರೆ ಮತ್ತೆ ದರ್ಶನ್ ಜೈಲ್ ಪಾಲಾಗೋ ಅಪಾಯವೂ ಹೆಚ್ಚಾಗಿದೆ. ಸೋಮವಾರ ಆಪರೇಷನ್ ಮಾಡುವ ಸಾಧ್ಯತೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ವೈದ್ಯಕೀಯ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸಿಲ್ಲ. ಹೀಗಿರುವಾಗ ದರ್ಶನ್ಗೆ ಕ್ಷಣಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್, ಇನ್ನೊಂದೆಡೆ ಮಧ್ಯಂತರ ಬೇಲ್ಗೆ 2 ದಿನ ಬಾಕಿ ಉಳಿದಿದೆ. ಮತ್ತೊಂದೆಡೆ ಆಪರೇಷನ್ ಟೆನ್ಷನ್. ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಈ ಬಗ್ಗೆ ಕೋರ್ಟ್ಗೆ